ಜನರ ಕೈಲೇ ಆಗಲ್ಲ, ಮನುಷ್ಯ ಕೈಲಾಗಲ್ಲ, ನಮ್ಮ ಕೈಲಾಗತ್ತಾ ಅಂತ ಇದೊಂದು ಕಥೆ ಉಳ್ತಕ್ಕದಲ್ಲ. ಅದು ಎಣಿಸ್ಕೊಂಡು ಬಂದ 5, 6, 10, 20, 30, 40, 50, 60, 70, 80 ಅಲ್ಲೂ ಕೂಡ ಇರ್ತಾರ. 999 ಕಪ್ಪೆ ಕೈಲೇ ಆಗಿಲ್ಲ, ನಮ್ಮ ಕೈಲಾಗಿಲ್ಲ, ಈ ಕಪ್ಪೆ ಕೈಲಾಗತ್ತಾ? ಆ ಕಪ್ಪೆ 100ನೇ ಅಂತಸ್ತು ಬಂದು ಸುಧಾರಿಸ್ಕೊಂಡು ಮತ್ತೆ 100, 90, 80, 70, 60, 50, 40, 30, 20, 10, 9, 8, 7, 6, 5, 4, 3, 2, 1 ಗ್ರೌಂಡ್ ಫ್ಲೋರ್ ಬಂದು ನಿಲ್ಲುತ್ತೆ. ನಮ್ಮ ಮಾಧ್ಯಮಗಳು ಸುಮ್ಮನೆ ಇರ್ತಾರೆ, ಎಲ್ಲ ಮೈಕ್ಗಳು ತಗೊಂಡೋಗಿ ನಿಂತ್ಕೋತಾರೆ ನಮ್ಮ ಗಣಸಿ ಸಾಹೇಬ್ರು ಅಂತ ಒಂದು ಮಾರ್ಗದರ್ಶನದಲ್ಲಿ. ಯಾಕೆಂದ್ರೆ ಸಾಧನೆ ಮಾಡಿದೆ ಅಲ್ವೇ, 999 ಕಪ್ಪೆಗಳು ಮಾಡಿದಂತ ಸಾಧನೆ ಒಂದು ಕಪ್ಪೆ ಮಾಡಿದೆ ಅಂದ್ರೆ ಅವ್ರ ಅಪ್ಪ ಅಮ್ಮ ಏನ್ ಫುಡ್ ಕೊಡ್ತಿದ್ದಾರೆ, ಏನ್ ಲಿಕ್ವಿಡ್ ಕೊಡ್ತಿದ್ದಾರೆ, ಯಾವ ಮೇವು ಹಾಕಿರ್ತಿದ್ದಾರೆ ಅಂತ ತಿಳ್ಕೋಬೇಕಲ್ವೇ. ಆ ಒಂದಿದು ಒಂದು ಅರ್ಧ ಗಂಟೆ ಪ್ರಶ್ನೆಗಳ ಸುರಿಮಳೆ ಸುಡಿಸ್ತಾರೆ. ಆ ಕಪ್ಪೆ ಏನು ಮಾತಾಡೋದಿಲ್ಲ. ಒಂದು ಅಶರೀರ ವಾಣಿ ಬರ್ತದೆ, ಆ ಪ್ರಶ್ನೆಗೆ ಉತ್ತರ ನಾನು ಹೇಳ್ತೀನಿ ಅಂತ.
ಎಲ್ಲ ಮಾಧ್ಯಮಗಳು ಓಡೋಗ್ತಾರೆ, ಯಾರು 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 ನೀವು ಯಾರು ನೀವು ಆ ಸಾಧನೆ ಮಾಡಿರ್ತಕ್ಕಂಥ ಕಪ್ಪೆಯ ಅಪ್ಪ. ಹೌದಾ, ತುಂಬಾ ಖುಷಿ ಆಯ್ತು, ನಿಮ್ಮ ಮಗ ಸಾಧನೆ ಮಾಡಿರೋದಕ್ಕೆ ಕಾರಣ ಏನು, ಯಾವ ಫುಡ್ ಕೊಡ್ತೀರಾ, ಯಾವ ನೀರು ಕೊಡ್ತೀರಾ, ಯಾವ ನೀರು ಕೊಡ್ತೀರಾ, ಯಾವ ಮೆಡಿಸಿನ್ ಕೊಡ್ತೀರಾ, ಎಷ್ಟು ವ್ಯಾಯಾಮ ಮಾಡ್ತೀರಾ ಅಂತೆಲ್ಲ ಕೇಳ್ತಾರೆ. ಆಗ ಆ ಅಪ್ಪ ಕಪ್ಪೆ ಹೇಳುತ್ತೆ, 999 ಕಪ್ಪೆಗಳು ಮಾಡಿರ್ತಕ್ಕಂಥ ಸಾಧನೆಯನ್ನು ನನ್ನ ಮಗ ಕಪ್ಪೆ ಮಾಡಿದೆ. ಇದಕ್ಕೆ ಕಾರಣ ಏನು ಅಂದ್ರೆ 999 ಕಪ್ಪೆಗಳು 100 ಫ್ಲೋರ್ ಹತ್ತಿ ಇಳಿಯಕ್ಕಾಗದಿರುವಂತ ಸಾಧನೆಯನ್ನ ನನ್ನ ಮಗ ಕಪ್ಪೆ ಮಾಡಿದೆ. ಇದಕ್ಕೆ ಕಾರಣ ಏನು ಅಂದ್ರೆ ಎಲ್ಲರೂ ಕೂಡ ಕೈಲಾಗಲ್ಲ ಅಂತ ನಿಂತಾಗ 100 ಅಂತಸ್ತನ್ನ ಹತ್ತಿ ಇಳಿದಿದೆ, ಯಶಸ್ಸನ್ನು ಮಾಡಿದೆ. ನನ್ನ ಮಗ ಕಪ್ಪೆಯ ಸಾಧನೆ ಕಾರಣ ಏನಂದ್ರೆ 999 ಕಪ್ಪೆಗಳು ಮಾಡಿರ್ತಕ್ಕಂಥ ಸಾಧನೆಯನ್ನ ಮಗ ಕಪ್ಪೆ ಮಾಡಿದೆ. ಅದಕ್ಕೆ ಕಾರಣ ಅಂದ್ರೆ ನನ್ನ ಮಗ ಕಪ್ಪೆಗೆ ಹುಟ್ಟಾಗಿದ್ದ ಮಾತು ಬರಲ್ಲ, ಕಿವಿ ಕೇಳಿಸಲ್ಲ. ಇಂಥ ಅದ್ಭುತ ಸನ್ನಿವೇಶ ಅಲ್ಲಿದೆ. ನಾವೆಲ್ಲರೂ ಕೂಡ ಎಲ್ಲ ಅಂಗಗಳನ್ನು ಚೆನ್ನಾಗಿ ಕೊಟ್ಬಿಟ್ಟಿರ್ತಾನೆ, ಯಾರು ಏನ್ ಹೇಳ್ತಾರೆ, ಯಾರು ಏನ್ ಕೇಳ್ತಾರೆ, ಯಾರ ಮಾತು ಏನ್ ಉತ್ತರ ಕೊಡೋಣ, ಇದರಲ್ಲೇ ನಮ್ಮ ಜೀವನ ಕಳೆದು ಬಿಡ್ತೀವಿ. ಹಾಗಾಗಿ ನಮ್ಮ ಸಾಧನೆಯನ್ನ ಮಾಡೋವರೆಗೂ ನಾವು ಕಿವುಡರಾಗಿರೋಣ, ಮೂಕರಾಗಿರೋಣ. ಹೋದಾಗ ತಿಳಿಯುವುದು, ಕೆಟ್ಟಾಗ ತಿಳಿಯುವುದು ಜಗತ್ತಿನಲ್ಲಿ ನಾನಿರಂದು, ಬಿದ್ದಾಗ ತಿಳಿಯುವುದು ಜಗತ್ತಲ್ಲಿ ನನ್ನವರು ಯಾರು ಅನ್ನೋ ಪಾಠಿದೆ ಅಂತ ಒಂದು ಅಚಲವಾದಂತ ಪ್ರಯತ್ನವನ್ನ ಮಾಡ್ತಿದ್ದೀರಾ. ಹಿರಿಯರೊಂದು ಹೇಳ್ತಾರೆ, ಕಣ್ಗಳಲ್ಲಿ ಕನಸು, ತೋಳುಗಳಿಗೆ ಬಲ, ರೆಕ್ಕೆಗಳಷ್ಟೇ ಇದ್ದರೆ ಸಾಲದು, ಬಿಟ್ಟು ಹಾರಲು ಛಲವಿರಬೇಕು ಮಿತ್ರರೇ ಆಕಾಶಕ್ಕೆ ಇರೋದು ಅಂತ. ಬಣ್ಣದ ಕನಸು, ತೋಳಲ್ಲಿ ಆನೆಗಾಟದ ಬಲ ಇದ್ದ ಮಾತ್ರಕ್ಕೆ, ರೆಕ್ಕೆ ಇದ್ದ ಮಾತ್ರಕ್ಕೆ ಆಕಾಶ ಇರಕ್ಕಾಗಲ್ಲ. ಕೋಳಿಗೂ ಕೂಡ ರೆಕ್ಕೆ ಇರಬೇಕಾದ್ರೆ ಯಾಕೆ ಆಕಾಶ ಆರಿಲ್ಲ ಹೇಳಿ? ಅದಕ್ಕೆ ಬೇಕಾಗಿರುವಂಥದ್ದು ಛಲ. ಅಂತ ಛಲ ಇವೆಲ್ಲರೂ ಕೂಡ ಇದೆ. ಆ ಛಲ ಮತ್ತಷ್ಟು ಮೂರ್ಖವಾಗಿ ಬೆಳೀಲಿ ಅಂತ ಆಶಿಸ್ತಾ ಅಭಿನಂದನೆಯನ್ನ ಸಲ್ಲಿಸ್ತೇನೆ. ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಉಪಸ್ಥಿತಿ ಇರ್ತಕ್ಕಂಥ ಗುರು ಹಿರಿಯರಿಗೆ ನಮಸ್ಕಾರ. ಅದರಲ್ಲೂ ವಿಶೇಷವಾಗಿ ನನ್ನ ಜೀವನಕ್ಕೆ ಆದರ್ಶ ಮತ್ತು ಮಾರ್ಗದರ್ಶಕರು, ದೇಶಿಗಳು ಆದಂತ ನನ್ನ ಪೂಜನೀಯ ಗುರುಗಳು, ನನ್ನ ಹೆಮ್ಮೆಯ ಜೇಡರಳ್ಳಿ ಕೃಷ್ಣಪ್ಪಣ್ಣ ಅರ್ಥಾತ್ ಡಾಕ್ಟರ್ ಎಚ್ ಎಂ ಕೃಷ್ಣಮೂರ್ತಿರವರ ನಾವು ವಿಶೇಷವಾಗಿ ನಾವು ಅಭಿನಂದಿಸಬೇಕು. ಯಾಕಂದ್ರೆ ಇದುವರೆಗೂ 4,500 ಜನರಿಗೆ ಉಚಿತವಾಗಿ ಆಪರೇಷನ್ ಮಾಡಿಸಿದ್ದಾರೆ. ಕೋವಿಡ್ ಸಂದರ್ಭದಲ್ಲಿ 1.5 ಲಕ್ಷ ಕೆಜಿ ಅಕ್ಕಿಯನ್ನ ಜನತೆಗೆ ನೀಡಿ ಹಸಿವನ್ನ ನೀಗಿಸಿದ್ದಾರೆ. ಅದನ್ನ ಮೆಚ್ಚಿ ಅಭಿನವ ಕೆಂಪೇಗೌಡ ಅನ್ನೋ ನಾಮಕದಲ್ಲಿ ಕೆಂಪೇಗೌಡ ಪ್ರಶಸ್ತಿ ಕೊಟ್ಟು ಗೌರವಿಸಿದೆ. ಇವತ್ತು ಕೆಂಪೇಗೌಡ ನಾಡು, ನುಡಿ, ಸಂಸ್ಕೃತಿಯ ಜೊತೆಗೆ ನಾಡಪ್ರಭು ಕೆಂಪೇಗೌಡ ಕಟ್ಟಂತ ಗಿರಿಧಾಮಗಳನ್ನ, ಕೋಟೆ ಕೊತ್ತಲುಗಳನ್ನ, ಗುಡಿ ಗೋಪುರಗಳನ್ನ, ಕಲ್ಯಾಣಿಗಳನ್ನ, ಜೀವಜಲಗಳನ್ನ ಯುವ ಪೀಳಿಗೆಗೆ ತೋರಿಸ್ಬೇಕು ಅನ್ನೋ ಒಂದು ದೃಷ್ಟಿಯಿಂದ ಇವತ್ತು ಅಭಿನವ ಕೆಂಪೇಗೌಡ AKG TV ಚಾನೆಲ್ ಅನ್ನ ಮಾಡಿದ್ದಾರೆ. ದಯವಿಟ್ಟು ಯೂಟ್ಯೂಬ್ ಅಲ್ಲಿ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಈಗಾಗಲೇ ಸಾವಂದುರ್ಗ, ಹುಲಿಯೂರ್ದುರ್ಗ, ಶಿವಗಂಗೆ, ಉತ್ರಿದುರ್ಗ ಎಲ್ಲ ಒಂದು ಬೆಟ್ಟಗಳ, ಕೋಟೆ ಕೊತ್ತಗಳ ಇತಿಹಾಸವನ್ನ ಸಾಕ್ಷಿ ಸಮೇತವಾಗಿ ಅದರಲ್ಲಿ ತಿಳಿಸಿದ್ದಾರೆ. ಸುಮಾರು 50 ಲಕ್ಷ ರೂಪಾಯಿಗಳನ್ನ ಒಂದು ಹಾಡಿಗೆ ಖರ್ಚು ಮಾಡಿ ಕೆಂಪೇಗೌಡ ಅವರ ವೈಭವವನ್ನ ಸಂಪೂರ್ಣವಾಗಿ ಚಿತ್ರಿಸಿ ಈಗ ಬಿಡುಗಡೆಗೆ ಕೂಡ ಸಿದ್ಧವಿದೆ. ಇಂಥ ಒಂದು ನಾಡು ಕಟ್ಟುವ ಕೆಲಸ, ನಾಡು ಕಟ್ಟಿ ಹೋದವರ ಕನಸನ್ನ ಉಳಿಸುವಂತ ಕೆಲಸ ಮಾಡ್ತಿರ್ತಕ್ಕಂಥವ್ರು ಡಾಕ್ಟರ್ ಎಚ್ ಎಂ ಕೃಷ್ಣಮೂರ್ತಿಯವರು. ಇವರನ್ನ ಈ ಒಂದು ವೇದಿಕೆ ಕರೆದಾಗ ನನ್ನ ಹೆಮ್ಮೆ ಅನಿಸ್ತು. ನಾನು ಇವರ ಇದು ಫೋಟೋನಾಗ್ಲಿ ಇದು ಹೆಸರನ್ನ ಹಾಕ್ಬೇಕಾದ್ರೆ ನಾನು ಕೇಳಿಲ್ಲ, ಇಲ್ಲಿ ಏನ್ ಅನ್ಕೊಂಡ್ರು ಇನ್ವಿಟೇಷನ್ ಕೊಡ್ತಾರೆ ಅಂತ. ಆದ್ರೆ ಎಷ್ಟು ಖುಷಿಯಾಗಿ ಒಪ್ಕೊಂಡ್ರು ಅಂತಂದ್ರೆ ಒಂದು ಭರವಸೆ, ನವೀನ್ ಗಂಗಣ್ಣ ಏನಾದ್ರೂ ಒಂದು ಮಾಡ್ತಿದ್ದಾನೆ ಅಂತಂದ್ರೆ ಅದರಿಂದ ಏನೋ ಒಂದು ಸದುದ್ದೇಶ ಇರ್ತದೆ, ಅದೊಂದು ಸಮಾಜಕ್ಕೆ ಮಾರಕವಾಗಿರಲ್ಲ, ಪ್ರೇರಕವಾಗಿರ್ತದೆ ಅಂತ ಒಂದು ನಮ್ಮ ಆಹ್ವಾನಕ್ಕೆ ಆಹ್ವಾನಿಸಿ ವೇದಿಕೆ ಮೇಲೆ ಬಂದು ಉಪಸ್ಥಿತಕ್ಕಂತ ಅಣ್ಣವರಿಗೆ ಜೋರು ಚಪ್ಪಾಳೆ ಮೂಲಕ ಅಭಿನಂದನೆ ಎಲ್ರಿಗೂ ತಿಳಿಸ್ತಾ, ಹಾಗೆ ನಮ್ಮ ದಿವ್ಯಾಂಗ ಮೈತ್ರಿ ಸ್ಪೋರ್ಟ್ಸ್ ಅಕಾಡೆಮಿಯ ಮುಖ್ಯಸ್ಥರಂತ ಶಿವಕುಮಾರ್ ಅವರಿಗೆ ಜೋರು ಚಪ್ಪಾಳೆ ಮೂಲಕ ಅಭಿನಂದನೆಗಳು ಸಲ್ಲಿಸ್ತಾ, ಹಾಗೆ ನಮ್ಮ ತುಮಕೂರು ಜಿಲ್ಲಾ ದಿವ್ಯಾಂಗ ಸ್ಪೋರ್ಟ್ಸ್ ಅಕಾಡೆಮಿಯ ಅಧ್ಯಕ್ಷರಂತ ಪ್ರಕಾಶ್ ಅವರವರಿಗೆ, ಹಾಗೆ ನಮ್ಮ ಯತೀಶ್ ಅವರಿಗೆ ಜೋರು ಚಪ್ಪಾಳೆ ಮೂಲಕ ಅಭಿನಂದನೆಗಳು ಸಲ್ಲಿಸ್ತಾ, ಅವ್ರು ಹೇಳಿದ್ರು ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಬೇಕು. ನಾನು ಹೇಳಿದೆ, ನಾನು ರೂಪವ್ರಿಗೂ ಕೊಡದೆ ಅವ್ರಿಗೂ ಹೇಳಿದೆ, ಯಶಸ್ವಿಯಾಗಿ
ಎಷ್ಟು ಯಶಸ್ವಿ ಆಗುತ್ತೋ ಅಷ್ಟು ಯಶಸ್ವಿಯಾಗಿ ಮಾಡಿ ಅದಕ್ಕೆ ಏನ್ ವ್ಯವಸ್ಥೆ ಮಾಡ್ಕೊಡ್ಬೇಕು ನಮ್ಮ ಕಡೆಯಿಂದ ನಾನು ಮಾಡ್ಕೊಡ್ತೀನಿ ಅಂತ ಹೇಳಿದ್ರೆ ಆ ವ್ಯವಸ್ಥೆನ ನಮ್ಮ ಕಡೆ ಎಷ್ಟು ಸಾಧ್ಯನೋ ಅಷ್ಟು ಮಾಡ್ಕೊಟ್ಟಿದ್ದೀನಿ ಸರ್. ಮುಂದೆನೂ ಮಾಡ್ತಾ ಇರಿ, ಖಂಡಿತವಾಗ್ಲೂ ಜೊತೆಲಿರ್ತೀನಿ. ಎಲ್ಲ ಇದ್ದು ಕೋಟ್ಯಾಧಿಪತಿಗಳು ಮಾಡಿದ್ರೆ ಯಾರು ಮಾಡಲ್ಲ, ಬಲಗೈ ಕೊಟ್ಟಿದ್ದು ಎಡಗೈ ಕಾಣಬಾರ್ದು ಅಂತ ನಮ್ಮ ಎಚ್ ಎಂ ಕೃಷ್ಣಮೂರ್ತಿ ಅಣ್ಣವರು ಹೇಳ್ತಿರ್ತಾರೆ. ಸೊ ಅದಕ್ಕೆ ಬದ್ಧವಾಗಿ ಅವರ ದಾರಿಯಲ್ಲಿ ಅವರ ನೆರಳಲ್ಲಿ ಸಾಕ್ತಾ ಇದ್ದೀವಿ. ಎಲ್ರಿಗೂ ಶುಭವಾಗ್ಲಿ. ಮತ್ತೊಮ್ಮೆ ಮಗದೊಮ್ಮೆ ರಾಷ್ಟ್ರ ಮಟ್ಟದಲ್ಲಿ ನಿಮ್ಮನ್ನ ನೋಡುವಂತ ಅವಕಾಶ ನಮಗೆ ಕೊಡಿ. ನಾವು ಸೇವಕರು ಯಾವತ್ತೂ ಕೂಡ ಬಿಡ್ತಾರಲ್ಲ ಅಂತ ಹೇಳ್ತಾ ನಾನು ಮಾತ್ರ ಮುಗಿಸ್ತೀನಿ. ಧನ್ಯವಾದಗಳು. ಇವತ್ತು ತಾಯಂದಿರ ದಿವಸ. ತಮ್ಮ ತಾಯಂದಿರನ್ನ ಅಥವಾ ಸಾಕಿದಂಥ ತಾಯಂದಿರನ್ನ ಅಥವಾ ನಮ್ಮ ಜೀವನಕ್ಕೆ ಬೆಳಕನ್ನು ಕೊಟ್ಟಂಥ ಯಾರೇ ತಾಯಂದಿರಿಗೂ ಇವತ್ತು ಎಲ್ಲರೂ ಸಂತೋಷದ ಹಮ್ಮನನ್ನು ತಬ್ಬಿ ಆನಂದಿಸುವಂಥ ದಿವಸ. ಹಾಗಾಗಿ ಮೊದಲಿಗೆ ಅವರಿಗೆ ಅಭಿನಂದನೆಗಳು ಸಲ್ಲಿಸ್ತೇನೆ. ಇವತ್ತು ತುಮಕೂರು ಇದೊಂದು ಐತಿಹಾಸಿಕ ಸ್ಥಳ, ಶಿವಗಂಗೆ ಮಠ. ಇದೊಂಥರ ಬಸವನ ನಾಡೋದು ತಪ್ಪಾಗಲಾರದು. ಹಾಗಾಗಿ ಇಂಥ ಒಂದು ಸನ್ನಿವೇಶದಲ್ಲಿ ದಿವ್ಯಾಂಗ ಮೈತ್ರಿ ಸ್ಪೋರ್ಟ್ಸ್ ಅಕಾಡೆಮಿ ತುಮಕೂರು ಡಿಸ್ಟಿಕ್ ದಿವ್ಯಾಂಗ ಸ್ಪೋರ್ಟ್ ಅಕಾಡೆಮಿ ವತಿಯಿಂದ ರಾಜ್ಯದ 2ನೇ ದಿನಗಳ ತರಬೇತಿ ಶಿಬಿರದ ಜೊತೆಯಲ್ಲಿ ಇವತ್ತು ಈ ಒಂದು ಕ್ರಿಕೆಟನ್ನು ಆಟವನ್ನು ಆಡಿಸ್ತಾ ಇದ್ದಾರೆ. ಕೈಕಾಲಿರೋರೆಲ್ಲ ಮುಂಡೆ ಮಕ್ಕಳೆಲ್ಲ ಹೋಗಿ ಮಾಳಿಗೆದ್ದು ಮರದಡೆಯನ್ನು ಸೋಂಬೇರಿಯಾಗಿ ಇಸ್ಬಿಟ್ಟು ಆಡಿ ಕೂಡದು ಅದನ್ನ ಆಡ ಮಾಡ್ಕೊತಾರೆ. ನೀವು ಮನೆಯಲ್ಲಿ ಎಲ್ಲೋ ಒಂದು ಕಡೆ ನಾವು ನಿಂದನೆಗೆ ಒಳಗಾಗಬಾರ್ದು, ನಾವು ಮನುಷ್ಯರಾಗಿ ಜನಿಸಿದ್ದೀವಿ, ನಾವು ಏನಾದರೂ ಒಂದು ಸಾಧನೆಯನ್ನು ಮಾಡಬೇಕು ಅಂತ ಹೇಳಿ ನೀವೆಲ್ಲರೂ ಇಷ್ಟೊಂದು ಆನಂದದಿಂದ ಆಟವನ್ನು ಆಡಿ ನಮಗೂ ನಾಚಿಕೆ ಆಗ್ತದೆ. ಒಂದ್ಸರಿ ನಿಮ್ಮ ನೋಡಿದ್ರೆ ನಮಗೆ ನಾಚಿಕೆ ಅಂತ, ನಾವು ಏನಪ್ಪ ನಾವೆಲ್ಲ ಇದ್ದಾಗ ಇನ್ನೂ ಎಷ್ಟೋ ಕೆಲಸಗಳು ಮಾಡ್ಬೋದಾಗಿತ್ತು ಅನ್ನೋದು ಅನಿಸಿದೆ. ನಾ ಗಂಗಣ್ಣವ್ರು ಕೇಳಿದೆ, ವೀಲ್ ಚೇರಲ್ಲಿ ಆಡ್ತಾರೆ ಅಂದರು, ಹೇಗೆ ಸಾಧ್ಯ ಅಂದೆ. ಇಲ್ಲ ಅಣ್ಣ ಆಡ್ತಾರೆ ಅಂತ. ಅದಕ್ಕೋಸ್ಕರ ನಾನು ಬರ್ತೀನಿ, ಇವತ್ತು ಸಿಕ್ಕಾಬಿಟ್ಟು ಕಾರ್ಯಕ್ರಮವ, ಆದರೂ ನಾನು ಬರ್ತೀನಿ ಅಂತ ಹೇಳಿದೆ. ಬಂದು ನಿಮ್ಮನ್ನು ನೋಡಿದಾಗ ಅನ್ನಿಸ್ತು ಇದೆಲ್ಲ ನಾವು ಜೀವನದಲ್ಲಿ ಮತ್ತೆ ನೋಡೋಕ್ಕಾಗಲ್ಲ, ಎಲ್ಲೋ ಕೂತ್ಕೊಂಡು ಟಿ ವಿ ನೋಡೋದಲ್ಲ, ನಿಜ ಜೀವನದಲ್ಲಿ ನಿಮ್ಮ ಶ್ರಮ, ನಿಮ್ಮ ಆತ್ಮವಿಶ್ವಾಸ, ನಿಮ್ಮಲ್ಲಿರುವಂಥ ಒಂದು ಹೋರಾಟದ ಛಲ, ಮತ್ತು ನಾವು ಬೇರೆಯವರಿಗೆ ಮಾದರಿಯಾಗಿ ನಾವು ಇರ್ತೀವಿ ಅನ್ನುವಂಥ ಗುರಿ, ಇವೆಲ್ಲವೂ ಬಹಳ ಹೆಮ್ಮೆಯ ವಿಚಾರ. ಇವೆಲ್ಲ ನೋಡಿ, ಕ್ರಿಕೆಟ್ ಎಲ್ಲರೂ ಆಡ್ತಾರೆ. ಅವನು ಯಾರೋ ಒಬ್ಬ ಬಾಲ್ ಹಾಕಿದ್ರೆ ಅಲ್ಲೆಲ್ಲೋ ನಿಂತಿರ್ತಾನೆ, ನೀನೇ ಹಿಡ್ಕೊ ನಾನು ಹಿಡ್ಕೊಳ್ಳೋಕ್ಕಾಗಲ್ಲ ಅಂತ. ನೀವು ಹಂಗೆ ಮಾಡಲಿಲ್ಲ, ನಿಮ್ಮ ಶ್ರಮ ಏನಿದೆ ಎಲ್ಲವನ್ನ ಮಾಡಿದ್ದೀರಿ. ಇವತ್ತು ಬೆಳಗಾಂ ತಂಡನ ಗೆದ್ದಿರೋದು, ಬೆಳಗಾಂ ತಂಡ ಗೆದ್ದಿದ್ದೀರಿ, ನಿಮ್ಗೆ ಅಭಿನಂದನೆ. ಯಾಕೆಂದರೆ ಹುಟ್ಟುಗೋರನ್ನ ಬಂದು ನಾವು ಇಲ್ಲೇ ದಿನ ಆಡ್ತೀನಿ ನಾನು ನೋಡಿದ್ದೀನಿ ಇಂದ ಅಂದ್ಕೊಂಡಿದ್ದಾರೆ. ಆದರೆ ನೀವು ಅಲ್ಲಿಂದ ಬಂದು ನೋಡಿದ್ರಲ್ಲ, ಅವಾಗ ಗೊತ್ತಾಗುತ್ತೆ ನಾವು ಎಷ್ಟು ಕಲ್ತಿದ್ದೀವಿ ಅಂತ. ಇದು ಮುಂದಿನ ಜೀವನದ ಪಾಠ, ಜೀವನದ ಪಾಠ ಇದೆ, ಸೋಲಲ್ಲ. ಹಾಗಾಗಿ ಭಾಷಣ ಮಾಡೋದಕ್ಕೆ ಇಷ್ಟ ಇಲ್ಲ. ನೀವು ಇಷ್ಟೊಂದು ಪ್ರಯತ್ನ ಪಟ್ಟು ಈ ಕಲೆಯನ್ನು ಒಂದು ಹುಟ್ಟಾಕಿದ್ದೀರಿ. ಇದು ಯಾವತ್ತೂ ನಿರಂತರವಾಗಿರ್ತದೆ. ಮೊದಲು ಹುಟ್ಟಾಕೊಂಡು ಹೋಗಬೇಕು, ಹುಟ್ಟಾಕಿದ ಆಗಿದೆ. ಇನ್ನು ನಿಮ್ಮಂಥವ್ರು ಸಾವಿರಾರು ಜನ, ಲಕ್ಷಾಂತರ ಜನ ಈ ಒಂದು ಸಂಸ್ಥೆಯಿಂದ ಎಲ್ಲೋ ಒಂದು ಕಡೆ ಅವರು ಆಟನೋ ಪಾಠನೋ ಅವ್ರ ಗುರಿನೋ ವಿದ್ಯೆನೋ ಅವ್ರು ಅದೇ ನಮಗೆಲ್ಲ ಅವರ ಕೆಲಸದ ಉದ್ಯೋಗನೋ ಎಲ್ಲದಕ್ಕೂ ಒಳ್ಳೇದಾಗಬೇಕಾದ್ರೆ ನೋಡಿ, ಇಂಥ ಒಂದು ಸಮಾಜದಲ್ಲಿ 10 ಜನ ಸೇರಿದಾಗಲೇ 10 ವಿಷಯಗಳು ಗೊತ್ತಾಗ್ತವೆ. ನಿಮ್ಗೆ ಎಲ್ಲರೂ ಸೇರ್ಕೊಳ್ಳೋಕೆ ನೆಲೆಯಾಗಿ ಸೇರ್ಲಿಕ್ಕೂ ಇದೊಂದು ವೇದಿಕೆ ಅಂದ್ರೆ ತಪ್ಪಾಗ್ಲಾರ್ದು. ಎಲ್ಲರಿಗೂ ಅವ್ರವ್ರದೇ ಆದಂಥ ಪಾಲನೆಗಳಿದೆ, ಪೋಷಣೆ ಇದೆ, ಎಲ್ಲದನ್ನು ನಿರ್ಣಯ ಮಾಡೋದು ಭಗವಂತ. ಆ ಭಗವಂತನ ಶಕ್ತಿಯಿಂದಲೇ ನೀವು ಇವತ್ತು ಆಟ ಆಡಿ ಬಹುಮಾನ ಗೆದ್ದು
ಸಂತೋಷದಿಂದ ಮನೆಗೆ ತಗೊಂಡೋಗ್ತಿರಲ್ಲ, ಎಷ್ಟು ಜನ ಕೈಕಾಲು ಚೆನ್ನಾಗಿರೋರು ತಗೊಂಡೋಗಿದ್ದಾರೆ ಇದನ್ನ? ಇಲ್ಲ. ಅದಕ್ಕೋಸ್ಕರ ಯೋಗ ಯೋಗ್ಯತೆ ಎರಡೂ ಮನುಷ್ಯನಿಗೆ ಬರಬೇಕಾದ್ರೆ ಸಾಧನೆ ಮತ್ತೆ ಹಠ ಮತ್ತು ಸ್ವಾಭಿಮಾನ ನಮ್ಮ ಜೊತೆ ಇದ್ದಾಗ ಮಾತ್ರ ನಾವು ಮಾಡೋದಕ್ಕೆ ಸಾಧ್ಯ. ಅವೆಲ್ಲವೂ ನಿಮ್ಮಲ್ಲಿದೆ. ಒಳ್ಳೇದಾಗಲಿ. ನಾನು ಮೊನ್ನೆ ನಮ್ಮ ಸ್ನೇಹಿತರಿಗೂ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ. ದಿನ ಕೇಳ್ತಾ ಇದ್ದೀನಿ, ಏನಪ್ಪ ಬೇಕು ಅಂದ್ರೆ ಇರಣ್ಣ ಇರಣ್ಣ ಅಂತಾರೆ. ಹಿಂಗೆ ಈಗ ಏನೋ ಒಂದು ಮಾಡಬೇಕು ಅಂತ ಹಿಂಗೆ ಕೇಳಿದ್ರೆ ಅವರು ಎಲ್ಲರೂ ಒಂದು ಸ್ವಾಭಿಮಾನಿಗಳು. ಯಾರು ಏನೋ ಆಗ್ಬಿಡ್ತದೆ ಅಂತ ಅಲ್ಲ, ಎಲ್ಲರಿಗೂ ಒಂದು ಸ್ವಾಭಿಮಾನ ಐತೆ. ನಾವು ಹೇಳಿದ 2 ಸಾರಿ ಕೇಳಿದ್ರಿ, ಏನಪ್ಪ ಮಾತಾಡಿದ್ರೆ ಅಂದ್ರೆ ಇರಣ್ಣ ನೋಡ್ತೀನಿ ಅಂತ. ಹಂಗಲ್ಲ, ಯಾವತ್ತೋ ಒಂದು ಸನ್ನಿವೇಶ ಅಂದ್ರೆ ಏನು ಎಲ್ಲರಿಗೂ ತೀರ್ಮಾನ ಮಾಡೋಕ್ಕೆ ಭಗವಂತ ತೀರ್ಮಾನ ಮಾಡೋದು. ಭಗವಂತನ ಶಕ್ತಿ ಆಶೀರ್ವಾದ ಇದ್ರೆ ನಾವು ಎಲ್ಲಿದ್ರೂ ಸಂತೋಷವಾಗಿರ್ತೀವಿ. ನಮ್ಮದು ಒಂದು ಸಣ್ಣ ಸಹಾಯ ನಮಗೆ ಒಂದು ಬದುಕಿನ ದಾರಿಯಲ್ಲಿ ನಡ್ಕೊಂಡು ಹೋಗಲಿಕ್ಕೆ ಒಂದು ಶಕ್ತಿ ಅಷ್ಟೇ. ಇನ್ನು ಉಳಿದಿದ್ದೆಲ್ಲ ನೀವೇ ಸಾಧನೆ ಮಾಡಬೇಕು, ನೀವೇ ಗಳಿಸ್ಕೋಬೇಕು. ನೀವೇ ಈ ಮಣ್ಣಿಂದ, ಈ ರಾಜ್ಯದ, ಈ ದೇಶದ ಗೌರವವನ್ನು ಎತ್ತಿಡಿಯುವಂಥ ಕೆಲಸಕ್ಕೆ ನೀವು ಅರ್ಹರಾಗಬೇಕು. ನಾವು ಒಂದು ಸ್ವಲ್ಪ ತೆಲುಗು, ಅದಕ್ಕೋಸ್ಕರ ಆ ಕೆಲಸವನ್ನು ಎಲ್ಲರೂ ಮಾಡ್ತೀವಿ. ಒಳ್ಳೆಯದಾಗಿ. ನಿಮ್ಮ ನೋಡಿ ನನಗೆ ಬಹಳ ಸಂತೋಷ ಆಯಿತು. ಅದೆಲ್ಲ ಒಂದು ದಿನಕ್ಕೆ ಬರೋದಲ್ಲ, ಶ್ರಮ ಪಟ್ಟಿದ್ದೀರಿ. ಆಗಲಿ, ಈ ಒಂದು ಪುಣ್ಯದ ಮಣ್ಣಲ್ಲಿ ಆಡಿದಿರಿ. ಎಲ್ರಿಗೂ ಒಳ್ಳೆಯದಾಗಲಿ. ಮುಂದೊಂದು ದಿವಸ ಇನ್ನೊಂದು ಆಟ ಆಡುವಾಗ ನಾನು ಎಲ್ಲರೂ ಬರ್ತೀವಿ. ಅವತ್ತು ಏನಾದ್ರು ನಿಮಗೆ ಏನಾದರೂ ಬಟ್ಟೆನೋ ಇನ್ನೊಂದು ಮತ್ತೊಂದು ಏನು ಬೇಕಾಗಿ ಹೇಳಿ ಅದನ್ನೆಲ್ಲ ನಾನು ಇಲ್ಲಿಗೆ ತರ್ತೀನಿ. ಒಳ್ಳೆಯದಾಗಲಿ. ನಮಗೆ ಏನಾದರೂ ನಿಮ್ಮ ಜೊತೆ ನಾವಿರ್ತೀವಿ. ನಮಸ್ಕಾರ.